ಗ್ರೀನ್ ಲೈನ್ ಟ್ರಾವೆಲ್ಸ್ ಸಂಸ್ಥೆಯಿಂದ ಮತ್ತು ಏಷ್ಯಾ ಟೂರ್ಸ್ ಟ್ರಾವೆಲ್ಸ್ ಸಹಯೋಗದಲ್ಲಿ ನಿನ್ನೆ ತುಮಕೂರು ಟು ಧರ್ಮಸ್ಥಳ ಮಾರ್ಗದ ನೂತನ ಬಸ್ಗೆ ಚಾಲನೆ ನೀಡಲಾಗಿದೆ. ಕರ್ನಾಟಕದ ಪ್ರಖ್ಯಾತ ಸಂಸ್ಥೆಯಾದ ಗ್ರೀನ್ಲೈನ್ ಟ್ರಾವೆಲ್ಸ್ನವರ ಸಹಯೋಗದಲ್ಲಿ ತುಮಕೂರಿನ ಏಷ್ಯಾ ಟ್ರಾವೆಲ್ಸ್ ಸಂಸ್ಥೆಯ ವತಿಯಿಂದ ದಿನಾಂಕ 28/11/2024 ರಿಂದ ಪ್ರತಿದಿನ ರಾತ್ರಿ 9:30 ಗಂಟೆಗೆ ತುಮಕೂರಿನಿಂದ ತಿಪಟೂರು, ಹಾಸನ, ಧರ್ಮಸ್ಥಳ ಮಾರ್ಗವಾಗಿ ಮಂಗಳೂರಿಗೆ ಹಾಗೂ ಮಂಗಳೂರಿನಿಂದ ಧರ್ಮಸ್ಥಳ ಮಾರ್ಗವಾಗಿ ಹಾಸನ, ತಿಪಟೂರು, ತುಮಕೂರಿಗೆ ಸ್ಲೀಪರ್ ಕೋಚ್ ಬಸ್ಸಿನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇದರ ಉದ್ಘಾಟನಾ ಸಮಾರೋಪ ಸಮಾರಂಭವು ತುಮಕೂರಿನ ಏಷ್ಯಾ ಟ್ರಾವೆಲ್ಸ್ ಕಚೇರಿಯಲ್ಲಿ ನಡೆಸಲಾಯಿತು. ನಮ್ಮ ಏಷ್ಯಾ ಟ್ರಾವೆಲ್ಸ್ನ ಮಾಲೀಕರಾದ ವೆಂಕಟೇಶ್ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಆಚರಿಸಿದಂಥ ಎಲ್ಲ ಹಿರಿಯರೇ ಹಾಗೂ ಎಲ್ಲ ಮಹನೀಯರೇ, ವಿಶೇಷವಾಗಿ ಇವತ್ತು ಸುಮಾರು ಹೇಳಬೇಕಂದ್ರೆ ದಕ್ಷಿಣ ಕನ್ನಡ ಮಿತ್ರ ಒಂದು ಕನಸು ನನಸಾಗಿದೆ ಅಂತ ಹೆಮ್ಮೆಯಿಂದ ಹೇಳಿಕೊಡ್ತೇವೆ. ಸುಮಾರು 4 ರಿಂದ 6 ವರ್ಷಗಳಿಂದ ನಾವು ಇಲ್ಲಿಂದ ಮಂಗಳೂರಿಗೆ ಅಥವಾ ಇಲ್ಲಿಂದ ಉಡುಪಿಗೆ ಒಂದು ಬಸ್ ಬೇಕು ಅಂತ ಬಹಳ ಟ್ರೈ ಮಾಡಿದ್ವಿ. ಇಲ್ಲಿ ಹಿರಿಯರು ತುಂಬಾ ಜನ ಕೂತಿದ್ದಾರೆ, ಅವರಿಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆದರೆ ಆ ಕೆಲಸವನ್ನ ಯಾವುದೇ ಗವರ್ಮೆಂಟ್ ಅಥವಾ ಬೇರೆ ಯಾರಿಂದನೂ ಆಗಲಿಲ್ಲ. ಇವತ್ತು ನಮ್ಮ ಕಾರ್ಯದರ್ಶಿಯಾದ ವೆಂಕಟೇಶ್ ಅವರು ಇದಕ್ಕೆ ಮುಂದಂತಿದ್ದಾರೆ. ಅವರೆಲ್ಲರಿಗೂ ನಾವು ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆ ಶುಭವಾಗಲಿ ಅಂತ ತಿಳಿಸ್ತಾ, ಹೀಗೆ ಎಲ್ಲರೂ ನಾವು ಮಂಗಳೂರಿಗೆ ಹೋಗುವವರು ಈ ಬಸ್ಸು ಈ ಶುಭ ಸಂದರ್ಭದಲ್ಲಿ ಗ್ರೀನ್ಲೈನ್ ಸಂಸ್ಥೆಯವರಾದ ಸತೀಶ್ ಸಿಜಿ ಹಾಗೂ ಏಷ್ಯಾ ಟ್ರಾವೆಲ್ಸ್ನ ಮಾಲೀಕರಾದ ವೆಂಕಟೇಶ್ ಎಂಎಸ್, ಈ ಶುಭ ಸಮಾರಂಭದಲ್ಲಿ ಗ್ರೀನ್ಲೈನ್ ಸಂಸ್ಥೆಯವರಾದ ಸತೀಶ್ ಸಿಜಿ, ಏಷ್ಯಾ ಟ್ರಾವೆಲ್ಸ್ನ ಮಾಲೀಕರಾದ ವೆಂಕಟೇಶ್ ಎಂಎಸ್ ಕಾರಂತ್ ಹಾಗೂ ಕವಿತಾ ವಿ ಹಾಗೂ ಉದ್ಘಾಟಕರಾಗಿ ಆಗಮಿಸಿದ ದಕ್ಷಿಣ ಕನ್ನಡ ಮಿತ್ರ ವೃಂದದ ಅಧ್ಯಕ್ಷರಾದ ಅಮರನಾಥ್ ಶೆಟ್ಟಿ ಕೆಂಜೂರು ಮನೆ ಹಾಗೂ ದಕ್ಷಿಣ ಕನ್ನಡ ಮಿತ್ರ ವೃಂದದ ಹಲವಾರು ಸದಸ್ಯರು, ಸಂಘದ ಹಿರಿಯ ಸದಸ್ಯರಾದ ಮಾಧವ ಡಿ ನಾಯಕ್, ಶ್ರೀನಿವಾಸ್ ಅತ್ವಾರ, ಸುರೇಶ್ ಹೊಳ್ಳ, ಜಯರಾಮ್ ಶೆಟ್ಟಿ, ಸದಾಶಿವ ಮುರುಡತಾಯ, ಅನಂತರಾವ್, ಸುಶೀಲ್ ರಮೇಶ್, ನವೀನ್ ಕುಮಾರ್ ಶೆಟ್ಟಿ, ಗುರು ನೇರಂಬಳ್ಳಿ, ಜಯ ಪೂಜಾರಿ ಹಾಗೂ ಮಾಧವನ್ ಹಾಜರಿದ್ದರು. ವೀಕ್ಷಕರೇ, ಇವತ್ತಿನ ದಿವಸ ನಿಮಗೆ ಒಂದು ವಿಶೇಷವಾದ ಸುದಿನ ಅಂತಾನೆ ಹೇಳಬಹುದು. ಯಾಕಪ್ಪ ಸುದಿನ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ನಾನು ಹೇಳ್ಕೊಟ್ಟಿರುವಂತ ವಿಚಾರ ಏನಂತಂದ್ರೆ, ತುಮಕೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಈಶಾ ಟ್ರಾವೆಲ್ಸ್ ವತಿಯಿಂದ ಜೊತೆಗೆ ಅವರ ಸಹಯೋಗದಲ್ಲಿ ಗ್ರೀನ್ ಲೈನ್ಸ್ ಟ್ರಾವೆಲ್ಸ್ ಅವರ ಸಹಯೋಗದೊಂದಿಗೆ ತುಮಕೂರಿನಿಂದ ಧರ್ಮಸ್ಥಳಕ್ಕೆ ನೇರ ಬಸ್ ವ್ಯವಸ್ಥೆ, ಅದರಲ್ಲೂ ವಿಶೇಷವಾಗಿ ಹೇಳುವಂತದ್ದಾದ್ರೆ ಸ್ಲೀಪರ್ ಕೋಚ್ ಮಲ್ಕೊಂಡು ಹೋಗುವಂತಹ ಬಸ್ ವ್ಯವಸ್ಥೆಯನ್ನ ಈಶಾ ಟ್ರಾವೆಲ್ಸ್ನವರು ಜೊತೆಗೂಡಿ ಗ್ರೀನ್ ಲೈನ್ಸ್ನವರು ಸಾಥ್ ಕೊಡ್ತಾ ಇದ್ದಾರೆ. ಎಸ್, ಇವತ್ತಿನ ದಿವಸ ಯಾರೆಲ್ಲ ತುಮಕೂರಿನಿಂದ ಪ್ರಯಾಣ ಮಾಡ್ತಾ ಇದ್ರೆ ಇಷ್ಟು ದಿವಸ ಇಳಿಯೋದು, ಹತ್ತೋದು, ಮತ್ತೊಂದು ಟಿಕೆಟ್ ತಗೊಳ್ಳುವಂಥದ್ದು ಕಿರಿಕಿರಿ ಉಂಟಾಗ್ತಾ ಇತ್ತು. ಈ ಕಿರಿಕಿರಿಗೆಲ್ಲ ಮುಕ್ತಿಯನ್ನ ಈಶಾ ಮುಕ್ತಿ ಕೊಟ್ಟಿದ್ದಾರೆ. ಮುಕ್ತವಾಗಿ ಇಲ್ಲಿರಂತ ಪ್ರಯಾಣಿಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ಎಲ್ಲರೂ ಕೂಡ ಊಟನ ಸವಿತಾ ಇದ್ದಾರೆ. ಇದೆ ಅಲ್ವಾ, ಮಾತಾಡಿಸ್ತಾ ಹೋಗೋಣ ಬನ್ನಿ ಮೇಡಮ್. ನಾವೆಲ್ಲ ಒಂದು 30-35 ಇಯರ್ಸ್ ಆಯಿತು ಬಂದು. ನಾವು ಗೌರ್ಮೆಂಟ್ ಬಸ್ಸಲ್ಲಿ ಹೋಗೋ ಸಮಸ್ಯೆ ಏನು ಅಂತಂದರೆ, ಅದರಲ್ಲಿ ಈಗ ಫ್ರೀ ಇರ್ಬೋದು, ಮತ್ತು ನಾವು ದುಡ್ಡು ಕೊಟ್ಟೆ ಹೋಗ್ತಿದ್ವಿ. ಆದರೂ ನಮ್ಮ ಕಾಲ ಮೇಲೆ ಕೂತ್ಕೊಂಡು ಜನ ಕರ್ಕೊಳ್ಳೋದು ಪರಿಸ್ಥಿತಿ ಧರ್ಮಸ್ಥಳ. ಇತ್ತೀಚಿನ ದಿನಗಳಲ್ಲಂತೂ ಫ್ರೀ ಆದಮೇಲೆ ನಿಮಗೆ ಒಬ್ಬರ ಮೇಲೆ ಒಂದು 50 ಜನ ಸೀಟ್ ಇದ್ದರೆ 150 ಜನ ಹಾಕುವಂತ ಒಂದು ಬಸ್ಸಲ್ಲಿ ಹೋಗ್ತಾ ಇದ್ದಾರೆ. ತುಂಬ ಹಿಂಸೆ ಆಗ್ತಿತ್ತು. ನಾವು ನಮ್ಮ ಕಾರಂಜಿಯವರು ವಿಶೇಷ ಕಾರಂತವರು ಇದೊಂದು ಸದುಪಯೋಗ ಮಾಡಿಕೊಟ್ಟಿದ್ದಾರೆ. ನಮಗೆ ತುಂಬ ಖುಷಿ ಆಗ್ತಾ ಇದೆ ಸರ್, ನಿಜವಾಗಿ. ಅದನ್ನು ಈಶಾ ಟ್ರಾವೆಲ್ಸ್ ಜೊತೆಗೆ ಕಾರಂಜಿಯವರು ಇಷ್ಟೊಂದು ದೊಡ್ಡ ಮಟ್ಟದ ಒಂದು ಆಗಿದ್ದಾರೆ. ಅವ್ರಿಗೆ ಯಶಸ್ವಿಯಾಗಿ ನಾವೆಲ್ಲ ತುಮಕೂರು ಭಾರತದ ಸಹಕಾರಿ ಕ್ಷೇತ್ರದ ಬೆಳವಣಿಗೆ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಅಂತ ಗೃಹ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ನಗರದ ಶಿಕ್ಷಣ ಭೀಷ್ಮ ಎಚ್ಎಂ ಗಂಗಾಧರಯ್ಯ ಮೆಮೋರಿಯಲ್ ಹಾಲ್